ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ್ರಿ. ಏನು ಮಾಡತ್ತಿ ಮಮ್ಮಿ ಈಗ? ಇವು ಬೀನ್ಸ್ ಅವು ತೊಗೊಂಡಿಲ್ಲ, ಬೀನ್ಸ್ ತೆಗೆದೇ ಇಲ್ವಾ ಇವ ಬ್ಯಾಗ್ನಾಗ ಇಟ್ರಿ ಇದು ಬುಳ್ಸತ್ತಾವ ಅವು. ಹೌದು, ತೊಗೊಂಬಂದ ತಕ್ಷಣ ಒಂದಿಷ್ಟು ಎತ್ತಿ ಬಿಟ್ವಿ ಅಂದ್ರೆ ಫ್ರಿಜ್ನೊಳಗೆ ಇರ್ತಾವು. ಇಲ್ಲಂತಂದ್ರೆ ತಡೆಯೋದೇ ಇಲ್ಲ, ಅವು ಕೆಟ್ಟ ಹೋಕ್ಕವು. ಬೀನ್ಸ್ ಯಾಕೆ ಹಂಗಾಕವ ಏನ? ಮೆಣಸಿನ್ಕಾಯಿ ಇದ್ವಲ್ಲ ಮತ್ತೆ ತೊಗೊಂಬಂದೆ. ಮೆಣಸಿನ್ಕಾಯಿ ಇಲ್ಲದ ಅಲ್ಲಿ ಖಾರ ಆಗೈತಲ್ಲ, ಆಗೈತೇನ? ಮತ್ತೆ ಒಂದಿಷ್ಟು ಹುರಿದು ಮಿಕ್ಸಿಗೆ ಹಾಕೋರಿ ಇದನ್ನ. ಚಲೋ ಹೊತ್ನಾಗೆ ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿ ಇದಕ್ಕೆ ಹಾಕಿ ಎಣ್ಣೆ ಹಚ್ಚಿ ಕೆಂಪ ಹುರಿದ ಅಲ್ಲ ಹಾಕ್ಬೇಕು, ಸ್ವಲ್ಪ ಟೇಸ್ಟ್ ಆಕೈತಿ. ಇಲ್ಲಿ ನೋಡ್ರಿ, ನಿನ್ನೆ ಇದನ್ನು ಹಾಕಿದ್ದೀರಿಪ್ಪ. ಏನಂತ ಹೇಳಿದ್ರೆ ಅಕ್ಕಿ ನೆನೆ ಹಾಕಿದ್ದೀರಿ, ಪಡ್ಡರ ಇಲ್ಲ ದೋಸೆಯಾರ ಮಾಡಿದ್ರೆ ಆಯ್ತು ಅಂತೇಳಿ ಅಂದ. ಹಿಟ್ಟು ಎಷ್ಟು ಚಂದ ಉಬ್ಬಿತ್ತು ನೋಡ್ರಿ. ಸ್ವಲ್ಪ ಸ್ವಲ್ಪ ಹಾಕಿದ್ದೀರಿ, ನಮ್ಮದು ಜಾಸ್ತಿನ ಹಾಕಿದ್ದಿಲ್ಲ, ಏನಿಲ್ಲ. ಚಲೋ ಉಬ್ಬಿಟ್ಟೈತಿ ಹಿಟ್ಟು. ಯಾರಿಪ್ಪ ಏನಕತ್ತ ಪಡ್ ಮಾಡಿಬಿಡೋಣಮ್ಮ ಅನ್ನಕತ್ತಾಡ್ರಿ. ದೋಸೆ ಏನು ಬೇಡ, ಪಡ್ ಮಾಡೋಣ ಅಂತ. ದೋಸೆ ಮಾಡ್ತಿದ್ವಿ, ಆಲೂಗಡ್ಡೆ ಇಲ್ಲ, ಹೋಗಿ ತೊಗೊಂಬರ್ಬೇಕ್ರಿ. ಈಗ ಇನ್ನೂ ಹಚ್ಚಿರಂಗೆ ಇಲ್ಲ, ಹಾಗಾಗಿ ಪಡ್ ಮಾಡ್ತೀವಿ. ಭಾಳ ದಿನ ಆಗೈತೆ ನಾವು ಪಡ್ ಮಾಡ್ಲಾರ್ದನ. ಇವಾಗ ಇಲ್ಲೇ ಮೆಣಸಿನ್ಕಾಯ್ದೊಳಗೆ ನೀರು ಹಾಕೇನ್ರಿ, ಹುರ್ಕೊಳ್ಳೋಣ್ರಿ ಇದು ಫಸ್ಟಿಗೆ. ಇಲ್ಲಿ ಒಂದು ಬಾಳಿಗೆ ಹಾಕಿಟ್ಟನ ತವ ಬಿಸಿಯಾಗಿರ್ಬೇಕು. ಇವಾಗ ಈ ರೀತಿ ಒಂದು ಸಲ ಕೈಯಾಡಿ ಈ ರೀತಿ ನೀರು ಬಸ್ಕೊಂಡು ಇದ್ರೊಳಗೆ ಹಾಕೊಳ್ಳೋಣ್ರಿ. ಇವಾಗ ಇದು ಮೆಣಸಿನ್ಕಾಯಿ ಕೆಂಪಗಾಗುವಂಗೆ ಹುರ್ಕೊಳ್ಳೋಣ್ರಿ. ಈ ರೀತಿ ಕೈ ಆಡ್ಕೊಂತ ಇರೋಣ್ರಿ. ಇವಾಗ ಇಲ್ಲಿ ನೋಡ್ರಿ ಕೆಂಪಗಾಗಿ ಹುರಿಯಾತಾವ ಇವು. ಇನ್ನೊಂದು 5 ನಿಮಿಷ ಕೈ ಆಡ್ಕೊಂಡ್ರಿ ಈ ರೀತಿ ಕೈ ಆಡಿ ಆಮೇಲೆ ಗ್ಯಾಸ್ ಆಫ್ ಮಾಡೋಣ. ಇವಾಗ ಇಲ್ಲಿ ಮೆಣಸಿನ್ಕಾಯಿ ಹುರಿದ್ರಿ, ಸ್ವಲ್ಪ ತನಗೆ ಹಾಕಿಬಿಟ್ಟೇನ್ರಿ ಇದಕ್ಕೆ. ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಇವಾಗ ನಾನೇನು ಮಾಡಿದೆ, ಉಪ್ಪು ಹಾಕೋಕ್ಕಿಂತ ಮುಂಚೆಕನ ಒಂದು ಅರ್ಧ ಹಿಟ್ಟು ತೆಗೆದಿಟ್ಬಿಡ್ತೀನಿ ರೀ. ಇದಂತ ಫ್ರಿಜ್ನೊಳಗೆ ಇಟ್ಟಂದ್ರೆ ಮತ್ತು ನಾಳೆಗೆ ಏನಾರ ಮಾಡ್ಕೊಳಕ್ಕೆ ಪ್ರತಿ ಭಾಳ ಆಗುತ್ತೆ ನಮ್ಗೆ ಇಟ್ಟದ. ಈಗ ಅದಕ್ಕೆ ಚಟ್ನಿ ರೀ, ಆಮೇಲೆ ಕಡೆ ಮಸಾಲೆ ಪಡ್ರಿ, ಉಪ್ಪು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ರೀ, ಜೀರಿಗೆ, ಸ್ವಲ್ಪ ಅಲ್ಲ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಆಮೇಲೆ ಕಡೆ ಸ್ವಲ್ಪ ಕರಿಬೇವು ಹಾಕ್ಬೇಕು ರೀ. ಕರಿಬೇವು ಹಾಕಿ ಮಿಕ್ಸಿ ಮಾಡಿಬಿಡ್ತೀನಿ ರೀ. ಇದು ಚಟ್ನಿಗೆ ರೀ, ಪುಟಾಣಿ, ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ರೀ. ಹಾಕಿ ಅದಕ್ಕೆ ಭಾಳ ಆಕೈತೆ ನೀರ್ಲಿ ಅಷ್ಟು. ಏನು ಮಾಡ ಹಾಕ್ಬಿಡು ಹಾಕ್ಬಿಡು ನೋಡೋಣ. ಮೆಣಸಿನ್ಕಾಯಿ ಖಾರ ಅದಾವ, ಏನೈತೆ ಘಾಟ್ ಎಷ್ಟೈತೆ ನೋಡಿ. ಕೈ ಆಡಿದ ಗರ 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 ಅಂತೇಳಿ ಅಂತ ಚಲೋ ಮಿಕ್ಸ್ ಮಾಡಿ ಭಾಳ ತಿನ್ನು ಏನಂತೋ ಕರೆಕ್ಟ್ ಆಕೈತೆ. ಈ ಥರ ಪಡ್ ಮಾಡಿ ಅಂತೇಳಿ ಮಸ್ತ್ ಟೇಸ್ಟ್ ಆಗ್ತದೆ. ಉಪ್ಪು ನಮ್ಗೆ ಹಿಟ್ಟಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ಅದ್ರೊಳಗೆ ಹಾಕ್ಕೊಂಡು ಮಿಕ್ಸಿ ಮಾಡೀನಿ ರೀ ನಾನು. ಇಲ್ಲಿ ನೋಡ್ರಿಪ್ಪ, ಸ್ವಲ್ಪ ಕೊತ್ತಂಬರಿ ತೊಗೊಂಡೀನಿ. ಆಮೇಲೆ ಅದಕ್ಕೆ ಎಷ್ಟು ಬೇಕಾಗೈತಿ ಅಷ್ಟು ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ ಇದೆಲ್ಲ ಹಾಕಿಟ್ರಿ. ಇವಾಗ ಮಿಕ್ಸಿ ಹಾಕೊಂಬಿಡೋಣ. ಇಲ್ಲಿ ಮಮ್ಮಿ ಅದು ಪಡ್ಡಿಗೆ ಹಾಕೊಳತ್ತಾರೆ. ಅವ್ರದ್ದಾದ್ಮೇಲೆ ನಾವು ಮೆಣಸಿನ್ಕಾಯಿ ಹಾಕೊಳ್ಳೋಣ. ಅಲ್ಲಿ ಮಟ್ಟ ಇದನ್ನು ಹಚ್ಕೊಂಡು ಬೀನ್ಸ್. ಇಲ್ಲಿ ನೋಡ್ರಿಪ್ಪ, ಇವಾಗ ಚಟ್ನಿ ಇರ್ತಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಚಟ್ನಿನೂ ಹಾಕೀನಿ ರೀ ನಾನು. ಆರಿಫಾಗೈದು ನಾವು ಸ್ವಲ್ಪ ತೊಳೆದು ಹಾಕೋಣಕತ್ತೀನಿ ರೀ. ಬೀನ್ಸ್ ಪಲ್ಯ ಮಾಡಾಕತ್ತಾಡ್ರಿಕೆ. ಉಳಿದಿದ್ದು ಚಟ್ನಿ ಏನು ಮಾಡಿದೆ ಫ್ರಿಜ್ನೊಳಗೆ ಇಟ್ಟಿರಿ ನಾನು. ಅದು ಚಟ್ನಿ ಅದೆಲ್ಲ ಮಾಡಿ ಬಂದೆ. ಅರಿಶಿನ ಪಡ್ ಮಾಡಾಕತ್ತಾಡ್ರಿ, ಪಡ್ ಮಾಡಾಕತ್ತಾಡ್ರಿ. ಒಂದು ಒಬ್ಬಿ ಮಾಡ್ಕೊಂಡು ಅಲ್ಲಿ ಆಲ್ರೆಡಿ ಹಾಕ್ಕೊಂಡಾಡ್ರಿ. ಇಲ್ಲಿ ಹಾಕ್ಯಂದು ಅಮ್ಮ ನೀ ಮಾಡೋ ಬಾಮ್ಮ ಆತ ನೀನು ಚಟ್ನಿ ಮಾಡ್ದೆ ಅಂತ ಕರೆದ್ರಿ. ಅಂದ್ರೆ ಬಾಂಡೆ ಭಾಳಿದ್ದು ತಿಕ್ಕೊಂಬಂದ್ರಿ ಇಷ್ಟು ಹೊತ್ತನ ಕುತ್ಕೊಂಡು. ನಾನು ತೆಗಿತೀನಿ ಬಾಮ್ಮ, ಅವನ್ನ ತೆಗಿತೀನಿ ಬಾ, ನಾ ತೆಗಿತೀನಿ. ನೀನು ನಾಷ್ಟ ಮಾಡ್ಬಾ. ಈಗ ಊಟ ಮಾಡ್ತಾರೆ ಅಂದ್ರೆ ಅಷ್ಟ ಮಾಡಮ್ಮ, ಬಿಸಿ ಬಿಸಿವು ತಿಂತೀರಾ ಅಂತ ಹೇಳಿದ್ರೆ, ಇಲ್ಲ ತಂದ್ರೆ ಬೇಡ. ಆಮೇಲೆ ಬಿಸಿ ಮಾಡ್ಕೊಡೋಣ ಅಂತ. ಇಲ್ಲೇ ಪಡ್ಡು ಮಾಡತ್ತಾರ್ರಿ. ನಾವು ಕಡೆ ತಿಂದಿರಿಪ್ಪ ಪಡ್ಡು. ತಿಂದ್ರೆ ತಿಂದಿವ ನನಗೆ ಹಬ್ಬ ಈಗ ನಾಷ್ಟ ಮಾಡಿದ್ರೆ ಎಲ್ಲರೂ ಮಾಡ್ರಿ. ಎಲ್ಲರೂ ಆದ್ರೆ ಈಗ ಟೈಮ್ ಆಗಲಿ 11 ಗಂಟೆ ಆಯ್ತು ರೀ. ನಮ್ಮದು ಇದು ಅಡುಗೆ ಎಲ್ಲ ಆತ್ರಿಪ್ಪ. ನಂದು ಅಡುಗೆ ಆತ. ಇಲ್ಲಿ ನೋಡ್ರಿ, ಟೈಮ್ ಆಗಲಿ 5 ಗಂಟೆ ಆಗಕ್ಕೆ ನಾವು ಅಂಗಡಿ ಹೋಗೋ ಟೈಮ್. ಇವಾಗ ಊಟ ಮಾಡಾಕತ್ತೀರಮ್ಮ. ನಾನು ಮಕ್ಕೊಂಬಿಟ್ಟಿದ್ವಿ ರೀ ಬೆಳಿಗ್ಗೆ ಕೊಡ್ತಿಂದ. ಮತ್ತು ಒಂದು ಸ್ವಲ್ಪ ಬೇರೆ ಕಡೆ ಕೆಲಸ ಐತೆ ಅಲ್ಲಿ ಹೋಗಿದ್ವಿ. ಹೋಗಿ ಬಂದು ಮಕ್ಕೊಂಬಿಟ್ಟಿವಿ. ಮಕ್ಕೊಂಬಿಟ್ಟಂದ್ರೆ ನಿದ್ದಿರಿ ಇವತ್ತು. ಈಗ ಎದ್ದು ಹೊಟ್ಟೆ ಸ್ವಾದಾಗ ಎದ್ದೀವಿ ರೀ. ಎದ್ದು ಊಟ ಮಾಡಾಕತ್ತೀವಿ ರೀ. ಇಲ್ಲಿ ನೋಡಿರಿ ಟೈಮ್ ಆಲ್ರೆಡಿ 5:30 ಆಯ್ತು. ಮೀನತ್ತು
ಎರಡು ಬುಟ್ಟಿ ತೊಗೊಂಡು ಹೋದ್ರಮ್ಮ ಹಬ್ಬ? ಎರಡು ಬುಟ್ಟಿ? ಅಯ್ಯೋ ಒಂದೊಂದು ತೊಗೊಂಡು ಹೋಗು ಅಂತ ಹೇಳ್ಬೇಕಿಲ್ವ, ಒಜ್ಜದವು ನನಗಿದ್ರೆ ಅಲ್ಲಿ ಬಿಡು. ಹಂಗೆ ಅವ್ರು ಹಿಂಗೆ ಹಾಸ್ಬಂದ್ರೆ ನಾ ಹಿಂಗೆ ಹೋಗಿನ್ಮ. ಹಾಂ, ನನಗೆ ಭೇಟಿ ಆಗಲಿಲ್ಲ ಅವರು. ನಾ ಅಮ್ಮನ ಕುಂದಿರ್ಸಿ ಬಂದೆಲ್ಲ, ಸ್ವಲ್ಪ ಇಲ್ಲೇ ಇದಾಗಿತ್ತು. ಇರ್ತು ಸಾಕು ಬಿಡು ಐಸು. ಇವಾಗ ನೋಡ್ರಿಪ್ಪ ನಾವು ಹೋಗಿ ಎಲ್ಲ ಮೀನು ಸಾಮಾನು ಬಂದು. ನೀವೆಲ್ಲಿ ರೆಡಿ ಆದ್ರೆ ಓದಕ್ಕೆ ಹೋಗ್ತೀರಾ? ಹೋಗಿ ಬೋರಿ. ನೀನು ರೆಡಿ ಇದೆ ಯಾರಿಪ್ಪ ಓದಕ್ಕೀಗ? ಹೋಗಿ ಬೋರು ಹೋಗಿ ಬಂದು ಬಂಡೆ ತಿಕ್ರೋರಿ ನಾ ಕಸ ಹೊಡೆದು ದೇವ್ರ ದೀಪ ಹಚ್ತೀನಿ ಅಮ್ಮ. ಮಮ್ಮಿ ಬಾಂಡೆ ಹೊರಗೆ ಇಟ್ಟು ಕಸ ಹೊಡೆದಿಲ್ಲ? ಕಸ ಹೊಡೆದೀನಿ, ಒಳಗಿಂದ ಒಂದು ಹೊಡಿಬೇಕಲ್ಲಿ. ಒಳಗಿಂದ? ಮತ್ತು ನಸನಪ್ಪ ಫೋನ್ ಹಚ್ಚಿದ್ಲಲ್ಲ ಮಮ್ಮಿ? ಹಚ್ಚಿದ್ಲಮ್ಮ ಮಧ್ಯಾಹ್ನ. ಅದೇ ಹೇಳಿಲ್ಲ, ಇವತ್ತು ಬೇರೆ ಕಡೆ ಹೋಗೋದು ಬಂತಪ್ಪ ನಂದು ಅಂತ ಹೇಳಂದ್ರೆ. ಹಂಗಾಗಿ ಸ್ವಲ್ಪ ಅದೊಂದು ಸ್ವಲ್ಪ ಇದು ಮುಗಿಸ್ಕೊಂಬರ್ದಿತ್ತ. ನಾನು ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಇಲ್ಲತ್ತಂದ್ರೆ ಇವತ್ತು ಮೊನ್ನೆ ಹೇಳಿದ್ಲಮ್ಮ ಆಕಿ, ಅಲ್ಲಿ ಹೋಗಿ ನಮ್ಮ ಪ್ಲಾಟಿಂಗ್ ಕಡೆ ಹೋಗಿ ಹೊಲದಾಗ ಊಟ ಮಾಡಿ ಅದು ಬರೋಣಂತ ಚಾಚಿ ಅಂತ ಹೇಳಿ ಹೂನಮ್ಮ ಅಂತ ಹೇಳಿದ್ದೆ. ಮತ್ತೆ ಇವತ್ತು ಜಲ್ದಿನ ಫೋನ್ ಹಚ್ಚಾಕಿ, ಜಲ್ದಿ ರೆಡಿ ಆಗುವ ರಿಫನ್ನು ಅರ್ಶಿಯಾಗ ಕರ್ಕೊಂಬ ನೀನು ಅಂತ ಹೇಳಂದ್ರೆ ಹೂನಮ್ಮ ನೋಡ್ದಿನ ತಗೋ ಅಂತ ಹೇಳಿದ್ದೆ. ಅಷ್ಟಾಗಿ ಮತ್ತೆ ಹೋಗೋದಿತ್ತಲ್ಲ, ಹಂಗಾಗಿ ನೋಡ್ದಿನ ತಗೋನ ಹೆಸ್ರನ್ನ ಅಂತ ಹೇಳಿದ್ದೆ ನಾನು. ಮತ್ತೆ ಏನು ಮಾಡೋಕ್ಕಮ್ಮ, ಅಲ್ಲಿ ಹೋಗೋದು ಬಂತು. ಹೋಗಿ ಅದರ ಒಂದು ಕೆಲಸ ಮುಗಿತಾ ಮತ್ತೆ ನೋಡೋಣಂತ, ಹೌದಿಲ್ಲ? ಮತ್ತೆ ನೋಡೋಣಂತ. ಸಾರಿ ಕೇಳೋಣಕಿ, ಸಾರಿ ಅಂತಂದು. ಸಾರಿ ಹೆಸರಿನ ನೋಡ್ರಿಪ್ಪ, ನಾನು ಫ್ರೆಶಪ್ ಆದ್ರಿ, ಕಸ ಅದೆಲ್ಲ ಹೊಡೆದು ದೇವ್ರ ದೀಪ ಹಚ್ಬೇಕು. ಆಮೇಲೆ ಕಡೆ ಸ್ವಲ್ಪ ಕುರಾನ್ ಓದ್ಬೇಕು ಅಂತ ಹೇಳಂದು. ಇಲ್ಲಿ ನನ್ನ ಮಕ್ಳು ಎರಡು ಬಾಣಿ ತಿಕ್ಕೊಳಕತ್ತಾವ್ರಿ. ಒಬ್ಬಕ್ಕೆ ತಿಕ್ಕಾಕತ್ತಾವ, ಒಬ್ಬಕ್ಕೆ ತೊಳ್ಯಾಕತ್ತಾಳ್ರಿ. ಅದು ನಮ್ಮ ಹರ್ಷ? ಅದು ಹರ್ಷ? ಅದು ಅಮ್ಮ. ಚಲೋ ಆದ್ರು. ಭಾಳ ಇದ್ವಲ್ಲ ಬಾಂಡ್ಯಾರಿಪ್ಪ? ಹೌದು. ತೊಳಿತೀನಿ ಅಂದ್ರೆ ನೀ ಕಸ ಹೊಡೆದು ದೇವ್ರ ದೀಪ ಹಚ್ಚಮ್ಮ ಅಂತೀರಿ. ಮತ್ತು ಹಂಗಾಗಿ ನಾನು ಸುಮ್ಮನೆ ಮಾಡಕ್ಕೆ ಕುಂದಿರ್ತೀನಿ. ಹೌದು ಬಿಡುವ ಪಾಪ. ಹಾಂ, ಇಬ್ರಿಗೇನು ಭಾಳ ಅಲ್ಲ ತಗೋ. ಅರ್ಶಿ ತಿಕ್ತಾ ಒಬ್ಬೇಕೆ ಎರಡು ಬುಟ್ಟಿ. ನೀವು ಹೋಗಿ ನಂದಿದ್ದು ಅದಕ್ಕೆ ಬಾರವಾ ಅಂದಾಳಕಿ. ಹೌದಾ? ಹಾಂ, ಇಲ್ಲಿ ನೋಡ್ರಿ, ಇವಾಗ ನಾನು ಸ್ವಲ್ಪ ಕುರಾನ್ ಅದೆಲ್ಲ ಓದಿ ದೇವ್ರ ದೀಪ ಹಚ್ಚಿ ಅಂಗಡಿ ಕಡೆ ಬಂದೆ ರೀ. ಚಹಾ ತೊಗೊಂಬಂದಿಲ್ಲ ಅಮ್ಮಗ್ರಿ. ಚಹಾ ಕುಡಿಯಕತ್ತಾರೆ ಅಮ್ಮ. ಆಮೇಲೆ ನಮ್ಮ ಬೇಜಾನರಿಲ್ಲ ಇದ್ದು ಅವ್ರಿಗೆ ಚಹಾ ಕೊಟ್ಟಿನಿ, ಅವ್ರು ಚಹಾ ಕುಡಿಯಕತ್ತಾರೆ. ಇವತ್ತು ಸಂಡೇ ಗದ್ಲಿಲ್ಲ ಅಮ್ಮ? ಹೌದನ್ರಿ? ಶ್ರಾವಣ ತಿಂಗಳು. ಹೌದಮ್ಮ, ಕಡಿಮೆ ಇರತ್ತೆ. ಹೌದೌದು. ಹ್ಞೂ ರೀ. ಈಗ ನಾನು ಮನೆಗೆ ಬಂದಿರಿ. ಮೀನು ಕೊಟ್ಟು ಕಸಿದ್ರಮ್ಮ, ಹೊಳೆ ಮೀನು ಅಂತ್ರಿದ. ಅಕ್ಕಿ ಜೋಳದ ಹಿಟ್ಟು ಉಪ್ಪು ಹಾಕಿ ತೊಳ್ಯಾಕ ರೆಡಿ ಮಾಡ್ಕೊಂಡ್ರಿ. ತೊಗೊಂಬ ತೊಳ್ಕೊಂಬಂದು ಹಂಗದ್ರಮ್ಮ. ಹಾಳೆ ಬಿತ್ತು. ಈಗ ನೋಡಿರಿ, ಟೈಮ್ ಆಗಲಿ 8 ಗಂಟೆ ಆಯ್ತು ರೀ. ಆರಿಪ ಮತ್ತು ಮೀನು ತೊಳ್ಯಾಕತ್ತಾಳ್ರಿ. ಮತ್ತು ಮೀನು ಸಾರು, ಮೀನು ಫ್ರೈ ಮಾಡ್ಬೇಕಲ್ರಿ. ಹಾಗಾಗಿ ರೊಟ್ಟಿ ಸ್ವಲ್ಪ ಜಲ್ದಿನ ಮಾಡಾಕತ್ತೀನಿ ನಾನು. ಇಲ್ಲ ತಂದ್ರೆ ಸ್ವಲ್ಪ ಲೇಟಾಗಿ ಮಾಡ್ತಿದ್ವಿ ರೊಟ್ಟಿ ರೀ. ಅದಾವ ರೊಟ್ಟಿ ರೀ. ನಮಗೆ ಅಲ್ಲಿ ಬರ್ತಾವ್ರಿ, ಅಮ್ಮಗೆ ಬರ್ಬೇಕಲ್ರಿ. ನಾವೇನೋ ಊಟ ಮಾಡ್ತೀವಿ ಬಿಡ್ರಿ ಅವನ್ನ, ಅವ್ರಿಗೆ ಅಲ್ಲಿ ಬರಂಗಿಲ್ಲ. ಹಾಗಾಗಿ ಅಮ್ಮರಿಗೆ ಒಂದು 4 ರೊಟ್ಟಿ ಬಿಸಿ ಬಿಸಿ ಮಾಡಿರ್ತೀನಿ ರೀ ಬಾಬಾಗ ಅಮ್ಮಗೆ. ಇಷ್ಟ ಹಿಟ್ಟು ನಾಲ್ಕೊಂದಿನಿ ರೀ. ಮಮ್ಮಿ ಇವತ್ತೇನು ಸ್ಪೆಷಲ್? ಮತ್ತು ಇವತ್ತು ಸ್ಪೆಷಲ್ ಮೀನು ಸಾರು, ಮೀನು ಫ್ರೈ. ಮತ್ತು ನಜ್ಮಾಪ ಏನೇನ ಪಲ್ಯ ಕೊಟ್ಕೊಳ್ಸಾಳ? ನಜ್ಮಾಪ ಕೊಟ್ಕೊಳ್ಸಾಳ. ಹೌದು, ಹೆಸರು ಕಾಳು ಪಲ್ಯ ಕೊಟ್ಟಾಳಕಿ. ಆಮೇಲೆ ಕಡೆ ಆಲೂಗಡ್ಡೆ ಪಲ್ಯ, ಇದು ಹೆಸರು ಕಾಳು ಪಲ್ಯ. ಇದು ಚಿತ್ರಾನ್ನ, ಆಲೂಗಡ್ಡೆ ಪಲ್ಯ ಇದೆ. ಆಮೇಲೆ ಕಡೆ ಇದು ಚಿತ್ರಾನ್ನ ಕಟ್ಕಸಿ. ಆಸಿಪ್ ಆಲೂಗಡ್ಡೆಗೆ ಇದಕ್ಕೆ ಕಾಳಿನ ಪಲ್ಯ ಕಚ್ಚೀವಲ್ಲ, ಅವ್ರ ಚಾಚಾಗ ಆಸಿಪ್ಗಳು ಅಂತ ಹೇಳ್ದ ಕಟ್ಕಸ ಹಾಕಿ ಕೆಡ್ಸಲಕ್ಕಿ ಏನು ಉಂಡೆ ಅಂತ ಹೇಳಿ ಕಟ್ಕಸ ನಮ್ಮ ಚಾಚಿ ಇರು ಅಂತಂದು. ಈಗ ರೊಟ್ಟಿ ರೆಡಿ ಆಗತ್ತ. ನೀರಿಟ್ಲೆ ಮೈದನ ನೀ ಎಲ್ಲ ಕಡೆ ಇದು ಮಾಡ್ಕೊಂಡ್ಬಿಡ್ತೀನಿ. ರೊಟ್ಟಿ ಹಾಕತ್ತು. ಆರಿಫ ಇದು ಮಾಡಾಕತ್ತಾಳ. ಮೀನಕ್ಕೆಲ್ಲ ಮಸಾಲೆ ಹಾಕಾಕತ್ತಾಳ ಆಕಿ. ಏನು ಬರೋಲ್ತನವ ಅದು? ಅದು ಹೆಂಗೆ ಹಾಕಿದಿ? ತಗೋ. ಏನೈತೇನೋ? ಕೈ ಹಸಿ ಆಗೈತೆ. ಕೈ ಹಸಿ ಆಗೈತನ? ಕೈ ಹಸಿ ಆಗೈತಂತ ಅದಕ್ಕೆ ಎರಡು ಹಾಕು. ಅದೊಂದು ಸ್ವಲ್ಪ ಹಾಕು ಅಂದ್ರೆ ಟೇಸ್ಟ್ ಆಗ್ತಾವೆ. ಹುಳಿನೇ ನೀಡು ಮೊದಲ. ಮುಂಚೆ ಹುಳಿ ಬೇಕು ನೋಡೋದಕ್ಕೆ ಮೊದಲು. ಸಾರಿಗೂ ಬೇಕು, ಆಮೇಲೆ ಕಡೆ ಫ್ರೈಗೂ ಬೇಕು. ಎಕ್ಕಿಜ್ ಡಾಲ್ ಹಂಗಾಯ್ತು. ಎಕ್ಕಿಜ್ ಡಾಲ್ಮ ಯಾಕೆ ಹೇಳು? ಖಾರ ಕಡಿಮೆ ಆದ್ರೆ ಒಂಥರ ಅಮ್ಮ. ಅದಕ್ಕೆ ಖಾರ ಜಾಸ್ತಿ ಮಾಡಬೇಡ ಮತ್ತು ನೀನು. ಅದಕ್ಕೆ ಹೇಳಿದ್ದೆ. ಕಡಿಮೆನ ಹಾಕಮ್ಮ. ನಂದು ರೊಟ್ಟಿ ಮಾಡೋದಾಯ್ತು. ಮೀನದು ಫ್ರೈ ಮಾಡ್ಬೇಕಲ್ಲ ನಾನು. ಅದಕ್ಕೆ ಅಂತೀನಿ ನಾನು ಬಂದ್ ಮಾಡಿನ ಗ್ಯಾಸ್ ಏನೇನು ಫರಿನಿ ಅಂತಂದು ಫ್ರೈ ಮಾಡಿಬಿಡ್ಲಾವ ಅವನ್ನ. ಮಾಡ್ತೀನಿ ಅರ್ಷ ನೀನು? ತೆಲ್ಲು ಸಾಕೈತೆ. ನೋಡ್ರಿಪ್ಪ, ಮೀನು ಫ್ರೈ ರೆಡಿ ಆಗತ್ತೆ ನೋಡ್ರಿ. ಅದು ಅರ್ಶಿಯ ಮಸಾಲೆ ಮಾಡಾಕತ್ತಲ್ರಿ. ಆರಿಪ ಸ್ವಲ್ಪ ಉಳ್ಳಾಗಡ್ಡಿದು ಸಾರು ಮಾಡುವ ಅಂತ ಹೇಳಿದಿರಿ. ನಮಗೆ ಮೀನು ಉಣ್ಣಂಗಿರಲ್ರಿ ನಾವು.
ಯಾಕಂದರೆ ಇವತ್ತು ಸಾರು ಮಾಡಿದ್ದಿಲ್ಲ ನಾವು ನಿನ್ನ ರಾತ್ರಿ ಸಾರಿನ ಮೇಲೆ ಬಿಟ್ಟಿದ್ದು ಲಾರಿಪ ಹಂಗಾಗಿ ಸಾರು ಖಾಲಿ ಆಗೈತಿ ಮಾಡಿಬಿಡು ಒಂದು ಸ್ವಲ್ಪ ಅಂತೇಳಿ ಮಾಡಕತ್ತಾಳ್ರಿ. ಆದಿಲ್ಲ ಮಮ್ಮಿ ಮೀನು ಫ್ರೈ ಮಾಡಕತ್ತಿ ನೋಡಿದ್ರೆ ಒಂದ್ಸಲ ಆದ್ರೆ ಆಯ್ತು. ಅದೊಂದ್ಸಲ ಮಾಡ್ತಾರೆ ಹಸಿ ಬಿಸಿ ಕರಿಬೇಡ ಇರ್ತವೋ ನೀ ಹಸಿ ಬಿಸಿ ಅಂತ ಹೇಳ್ತೀನಿ ಹಿಡ್ಕೊಂಬಿಟ್ಟು. ಅದು ಮೆತ್ತ ಇರ್ತೈತೆ ಒಳಗೆ. ಹೌದಾ ನಿಮಗೆ ತಿನ್ನಕ್ಕೆ ಚಲೋ ಅನ್ಸಲ್ಲ. ಚರ್ಬಿ ಮೀನು ಇತ್ತು ಅಂದ್ರೆ ಮೆತ್ತನೆ ಇರುತ್ತೆ ಮತ್ತದು. ಹೌದಾ? ಹಾಂ ಇದು ಸಾರು ರೆಡಿ ಆಗತ್ತಪ್ಪ ಮೀನು ಸಾರು. ಹಾಂ ಇದು ನೀರು ಹಾಕಿಲ್ಲ ಮಸಾಲೆ ಅಷ್ಟು ಹಾಕಿಲ್ಲ. ಹಸಿ ವಾಸನೆ ಹೋಗ್ಬೇಕಲ್ಲ. ಹ್ಞೂ ಇವಾಗ ಟೈಮ್ 9 ಗಂಟೆ ಆಯ್ತು ರೀ. ಮಮ್ಮಿನೂ ಅಂಗಡಿಗೆ ಹೋಗತ್ತಾರ. ಕರ್ಕೊಂಬರ್ತೀನಿ ಅಮ್ಮಗೆ ಹೋಗಿ. ಸಂಡೇ ಮಮ್ಮಿ ವ್ಯಾಪಾರ ಆಗತ್ತಿಲ್ಲ. ಇದು ಶ್ರಾವಣ ಅಲ್ಲಮ್ಮ ಈಗ. ಹೌದು ವ್ಯಾಪಾರ ಡೌನ್ ಐತೆ ಒಂದು ಸ್ವಲ್ಪ. ಕರ್ಕೊಂಡು ಬಾ. ಹೋಗಿ ಮೇಡಮ್ ಇನ್ನೊಂದು ತರ್ಬೇಕಲ್ಲ ತೊಗೊಂಬಂದ ನೋಡಲ್ಲ ಆಸಿ. ತೊಗೊಂಬಂದಾನ ಇನ್ನೊಂದು ತೊಗೊಂಬರ್ತೀನಿ ನಾವು ಹೋಗಿ. 9 ಗಂಟೆ ಆಯ್ತು ಅಲ್ಲಿ ಟೈಮ್. ಹೌದು ಹಬ್ಬ ಬಂದು ಕಳ್ಸಮ್ಮ. ಹಾಂ ಹೋಗ್ತೀನಿ ನಾನು. ಆಯಿತು. ಇಲ್ಲಿ ನೋಡಿ ಮೀನು ಸಾರು ಮೀನು ಫ್ರೈ ಆಸಿಪಂದು ಆಮ್ಲೆಟು ನಮ್ಮ ಸುಲ್ತಾನದು ಮೀನು ಸಾರು ಮೀನು ಫ್ರೈ ಊಟ ಮಾಡಕತ್ತೆ. ಹೆಂಗೈತೆ ಸುಲ್ತಾನ? ಮಸ್ತಾಗೈತೆ. ಟೇಸ್ಟ್ ಮಾಡಿಲ್ಲ ಇನ್ನು ಎಷ್ಟು ಸಲ ಮಾಡ್ಬೇಕು ಟೇಸ್ಟ್? ಫ್ರೈ ಮಾಡಿದ್ದ. ಹಾಂ ಹಾಂ ಹೆಂಗ ಚಲೋ ಆಗೈತನಮ್ಮ? ಆರಿಪ ಮಾಡಿ ನೋಡಮ್ಮ ಎಲ್ಲ. ಚಲೋ ಆಯ್ತು ಬಿಡಪ್ಪ. ಅರ್ಷೆ ನೀವು ಉಣ್ಣಾಕೋ ಅಲ್ಲಿಮ್ಮ ಒಲ್ಲೆ.